ಕೋಳಿ ಜೊತೆನೆ ಮೇಯಿಸ್ತಾ ಇರೋದು. ಯಾವುದೇ ರೀತಿ ಕರೆಂಟಲ್ಲಿ ಇನ್ನೊಂದು ಮತ್ತೊಂದು ಮಾಡ್ತಾ ಇಲ್ಲ. ಇದೇ ರೀತಿಲಿ ಇದೆ ನೋಡಿ. ಒಂದು 2 ತಿಂಗಳದಿದೆ, 1.5 ತಿಂಗಳದಿದೆ, ಇದು 20 ದಿನದ್ದು. ಈ ಥರ ನ್ಯಾಚುರಲ್ ಆಗಿ ಸಾಕಿ ಕೊಡುವಂಥದ್ದು. ಕೃತಕವಾಗಿ ಯಾವುದೇ ರೀತಿ ಕಾವಿಲ್ಲ, ಏನಿಲ್ಲ ಸರ್. ತಾಯಿ ಕಾದೆ ನೈಸರ್ಗಿಕವಾಗಿ ಕೊಡುವಂಥದ್ದು. ಅದೇ ಪ್ಯೂರ್ ನಾಟಿ ಕೋಳಿ. ಕೃತಕವಾಗಿ ನಾವು ಯಾವುದೂ ಮಾಡೋಕ್ಕೆ ಹೋಗಲ್ಲ. ಸೊಪ್ಪೆಲ್ಲ ತಿನ್ಕೊಂತವೆ ಎಲ್ಲ ಸರ್. ಇದನ್ನು ನಾವು ಒಂದು 2-2.5 ತಿಂಗಳು ಗಂಟ ನಮಗೆ ಬೇಕಾದಾಗ ಇಲ್ಲಿ ಸಾಕತ್ತೀವಿ. ನೆಕ್ಸ್ಟ್ ಆ ಕಡೆ ಶಿಫ್ಟ್ ಮಾಡಿಬಿಡ್ತೀವಿ. ಈಗ ವ್ಯಾಕ್ಸಿನೇಷನ್ ಅದು ಇದು ಸರ್, ವ್ಯಾಕ್ಸಿನೇಷನ್ನು ಅವಶ್ಯಕತೆ ಇಲ್ಲ ಯಾವಾಗ ಚಿಕ್ಕ ಪ್ರಮಾಣದಲ್ಲಿ ಮಾಡಿದ್ರೆ. ಬಟ್ ಇವು ದೊಡ್ಡ ಪ್ರಮಾಣದಲ್ಲಿ ಯಾರು ಮಾಡ್ತೀನಿ ಅಂತಾರೋ ಅವರು ಲಸೋಟ ಅಂತ ಒಂದು ಬರುತ್ತೆ. ರೀಸನ್ ಏನಂದರೆ ಅಕ್ಕಿ ಜ್ವರ ಅಂತ ಬರುತ್ತೆ. ಅದು ಬಂದಾಗ ಇಡೀ ಫಾರ್ಮೇ ಖಾಲಿ ಆಗೋಗುತ್ತೆ, ಒಂದು ಉಳಿಯಲ್ಲ ಅಟ್ಯಾಕ್ ಆಯಿತು ಅಂದರೆ. ಆ ಉದ್ದೇಶಕ್ಕೆ ಏನು ಮಾಡ್ತೀವಿ, F1 ಅಂತ ಲಸೋಟ ಅಂತ ಹೇಳಿ ಒಂದು ವಾರ ಇದ್ದಾಗ ಮಾಡಿಕೊಟ್ಬಿಡ್ತೀವಿ. ಅವ್ರಿಗೆ ಹೇಳಿರ್ತೀವಿ ನೆಕ್ಸ್ಟ್ ನೀವೇನಾದರೂ ಬೇಕು ಅಂದರೆ ಮಾಡ್ಕೊಳ್ಳಿ ಅಂತ. ಅದು ಬಿಟ್ಟರೆ ಇನ್ನೇನಿಲ್ಲ ಸರ್, ಯಾವುದೇ ರೀತಿ ಆ್ಯಂಟಿಬಯೋಟಿಕ್ ಏನೂ ಇಲ್ಲ. ಅದಕ್ಕೆ ಅಂತಲೇ ನಾವು ನ್ಯಾಚುರಲ್ ಆಗಿ ಒಂದಷ್ಟನ್ನು ನಾವು ತಿಳ್ಕೊಂಡು ಮಾಡ್ತಾಯಿದ್ವಿ. ಏನೇನು ನ್ಯಾಚುರಲ್ ಆಗಿ ಸರ್, ಈಗ ನಿಮಗೆ ಇದಕ್ಕೆ ಗೊರಕೆ CRD ಅಂತ ಬರುತ್ತೆ. ಸೊ ಅವಾಗ ಏನು ಮಾಡ್ತೀವಿ ನಾವು, ಒಂದಷ್ಟು ದೊಡ್ಡ ಪತ್ರೆ, ಕುಪ್ಪಮೆಣಿ, ಶುಂಠಿ, ಬೆಲ್ಲ, ಜೀರಿಗೆ ಇವೆಲ್ಲನ ಅರೆದು ಒಂದು ಬೆಳಗ್ಗೆ ರಾತ್ರಿ ಈ ಥರ ಕೊಟ್ಕೊಂಡು ಕ್ಲಿಯರ್ ಮಾಡ್ಕೊತೀವಿ. ಮತ್ತು ವೈಟ್ ಕಲರ್ ಈಕೊಲೈ ಅಂತ ಆಗುತ್ತೆ ಸ್ಯಾಲ್ಮೋನಿಯಾದಿಂದ. ಅದಕ್ಕೇನು ಮಾಡ್ತೀವಿ, ಮುಟ್ರು ಮುನಿ ಸೊಪ್ಪು ಬರುತ್ತೆ, ಅದ್ರ ಬೇರೆ ಸಮೇತ ಇದು ಮಾಡಿ ಹಾಕೊಂಡು ಬಂದರೆ ಕ್ಲಿಯರ್ ಆಗುತ್ತೆ ಸರ್.